ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಅದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಒಂದು ಐಡಿಯಾ ಬಂದಿರುತ್ತೆ. ಎಸ್, ಈ ವಿಡಿಯೋ ಒಂದು ಕಂಪ್ಲೀಟ್ ಸ್ಕಿನ್ ಕೇರ್ ಬಗ್ಗೆ. ತುಂಬ ಜನ ನನ್ನ ಕಾಮೆಂಟ್ಸಲ್ಲಿ ಬಂದು ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಇದ್ದೀರಾ. ನನ್ನ ಸ್ಕಿನ್ ಕ್ಲಿಯರ್ ಇದ್ದಾಗ್ಲಿಂದನೂ ಕೇಳ್ತಾ ಇದ್ದೀರಾ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ. ಇವಾಗ ನನ್ನ ಸ್ಕಿನ್ ಸ್ವಲ್ಪ ಹುಷಾರು ತಪ್ಪಿದೆ, ಈಗಲೂ ಕೇಳ್ತಾ ಇದ್ದೀರಾ ಇವಾಗ ಹೆಂಗೆ ಕ್ಲಿಯರ್ ಮಾಡ್ಕೋತೀರಾ ಹೇಳಿ ಅಂತ. ಅದಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ವಿಡಿಯೋ ಇವಾಗ ಪ್ರೆಸೆಂಟ್ ಇರೋದನ್ನ ಹೇಳೋಕ್ಕೂ ಮುಂಚೆ ನನ್ನ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದು ಹೇಗೆ, ಆಮೇಲಿಂದ ಅದರಿಂದ ನಾನು ಏನೇನೆಲ್ಲ ಫೇಸ್ ಮಾಡಿದೆ ಅನ್ನೋದೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಸೊ ನನಗೆ ಸ್ಕಿನ್ ಕೇರ್ ಬಗ್ಗೆ ಒಂಚೂರು ಏನೂ ಗೊತ್ತಿರಲಿಲ್ಲ. ನಾನು ಹಿಂಗೆ ಯೂಟ್ಯೂಬಲ್ಲಿ ನೋಡ್ತಿರ್ಬೇಕಾದ್ರೆ ನನಗೆ ಸ್ಕಿನ್ ಅಷ್ಟೊಂದೇನೋ ಸ್ಕಿನ್ ಇಶ್ಯೂಸ್ ಇರಲಿಲ್ಲ. ಬರೀ ಸ್ಮಾಲ್ ಟೈನಿ ಬಂಪ್ಸ್ ಇತ್ತು, ಮತ್ತು ಸ್ವಲ್ಪ ಈ ಪಿಂಪಲ್ಸ್ ಆದಾಗ ಕೆಂಟ್ಕೊಂಡು ಮಾರ್ಕ್ ಇರುತ್ತಲ್ಲ ಆ ಥರ ಇತ್ತು. ಅಲ್ಲೊಂದು ಇಲ್ಲೊಂದು ಆಗ್ತಿತ್ತು ಅಷ್ಟೇ. ಇವಾಗಿರೋಷ್ಟಂತೂ ಇರಲಿಲ್ಲ ನನ್ನ ಸ್ಕಿನ್ನಲ್ಲಿ ಪಿಂಪಲ್ಸು. ಅಲ್ಲೋ ಇಲ್ಲೋ ಒಂದೊಂದು ಇರ್ತಿತ್ತು ಅಷ್ಟೇ. ಸೊ ನನಗೆ ಅದನ್ನೇ ನನಗೆ ಸಹಿಸ್ಕೊಳಕ್ಕಾಯ್ತಿರಲಿಲ್ಲ. ಯಾಕೆ ನನಗೆ ಪಿಂಪಲ್ಸ್ ಬರ್ತೈತೆ ಅಂದ್ಕೊಂಡು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಾದರೂ ಸ್ಕಿನ್ ಕೇರ್ ಮಾಡಬೇಕು, ಏನಾದರೂ ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಆವಾಗ ನನಗೆ ಒಂದು ವೀಡಿಯೋ ಸಿಕ್ತು ಟ್ರೆಟಿನೈನ್ದು ಒಂದು ವೀಡಿಯೋ ಸಿಕ್ತು. ಅದರಲ್ಲಿ ಜಸ್ಟ್ 30 ಡೇಸಲ್ಲಿ ನಿಮ್ಮ ಸ್ಕಿನ್ನು ಅಂದರೆ ಹಿಂಗಾಗ್ಬಿಡುತ್ತೆ, ಫುಲ್ ಗ್ಲಾಸ್ ಥರ ಶೈನಿಂಗ್ ಬರುತ್ತೆ, ಒಂದು ಮೊಳವೆ ಇರೋಲ್ಲ, ಒಂದು ಮಾರ್ಕ್ಸ್ ಇರೋಲ್ಲ, ಫೈನ್ ಲೈನ್ಸ್ ಇರೋಲ್ಲ. ಫೈನ್ ಲೈನ್ಸ್ ಅವಾಗ ನನಗೆ ಇರಲಿಲ್ಲ, ಈಗಲೂ ಇಲ್ಲ. ನಾನು ಬರೀ ಜಸ್ಟ್ ಅದನ್ನು ಪಿಂಪಲ್ಸ್ಗೆ ಮತ್ತು ಮಾರ್ಕ್ಸ್ಗೆ ಮತ್ತು ಸ್ಕಿನ್ದು ಟೆಕ್ಸ್ಚರ್ ನಂದು ಚೆನ್ನಾಗಿರಲಿಲ್ಲ, ಸ್ವಲ್ಪ ತರ್ತರಿ ಅಂದರೆ ಎಲ್ರದ್ದು ನಾರ್ಮಲಾಗಿ ನೈಸ್ ಇರುತ್ತಲ್ಲ ಆ ಥರ ನಂದಿರಲಿಲ್ಲ, ಈಗಲೂ ಇಲ್ಲ. ಸೊ ಅದೊಂದೇ ಕಾರಣಕ್ಕೋಸ್ಕರ ನಾನು 39ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ನಾನೇನು ಮಾಡಿದೆ, ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿದೆ. ಆ ವಿಡಿಯೋದಲ್ಲಿ ಯಾವ್ಯಾವೆಲ್ಲ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡಿದ್ರು, ಸೊ ಎಲ್ಲನೂ ಆರ್ಡರ್ ಮಾಡಿಕೊಂಡೆ ನಾನು. ಒಂದು 39, ಅದಾದಮೇಲಿಂದ ಒಂದು ಫೇಸ್ ವಾಶು, ಎಲ್ಲನೂ ನನಗೆ ಅಟ್ಯಾಚ್ ಫೋಟೋ ಹಾಕಿರ್ತೀನಿ ಯಾವುದಾದ್ರು ಅವಾಗ ಯೂಸ್ ಮಾಡ್ತಾಯಿದ್ದೆ ನಾನು ಅಂತ. 39 ಫೇಸ್ ವಾಶು, ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಇದಿಷ್ಟು ಆರ್ಡರ್ ಮಾಡಿಕೊಂಡೆ ನಾನು. ಅದಾದಮೇಲೆ ಸ್ಟಾರ್ಟ್ ಮಾಡಿದೆ ನಾನು 39ನ ಆಗಸ್ಟ್ ಇಲ್ಲ ಸೆಪ್ಟೆಂಬರಲ್ಲಿ ಅನಿಸುತ್ತೆ ಶುರು ಮಾಡಿ. ಅವಾಗ ಸ್ಟಾರ್ಟ್ ಮಾಡಿದೆ ನಾನು. ಸ್ಟಾರ್ಟ್ ಮಾಡಿ 1 ಮಂತ್ವರೆಗೂ ನನಗೆ 1 ಮಂತ 20 ಡೇಸ್ವರೆಗೂ ಏನು ಅಂದರೆ ಏನೂ ರಿಯಾಕ್ಷನ್ ಆಗಲಿಲ್ಲ. ನನಗೆ ಚೆನ್ನಾಗಿ ಅನ್ನಿಸ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖ ಫುಲ್ಲು ಗ್ಲೋಯಿಂಗ್ ಅನ್ಸೋದು, ಫುಲ್ಲು ಇಲ್ಲೆಲ್ಲ ಶೈನಿಂಗು, ಇಲ್ಲೆಲ್ಲ ಶೈನಿಂಗು, ಈ ಥರ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ 39. ಅವಾಗ ಫುಲ್ ಖುಷಿ ಆಗೋಯ್ತು ನನಗೆ, ಇಷ್ಟು ಚೆನ್ನಾಗಿ ಬರ್ತಾಯಿತ್ತಲ್ಲ ನನಗೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಚಾನಲ್ದು ವೀಡಿಯೋಸ್ನ ನಾನು ಜಾಸ್ತಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಏನಿತ್ತು ಹಂಗೆ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಸ್ಕಿನ್ ಬ್ರೈಟ್ನಿಂಗ್ ಅಂದ್ಬಿಟ್ಟು ಇನ್ನೊಂದು ಕ್ರೀಮ್ನ ಸಜೆಸ್ಟ್ ಮಾಡಿದ್ರು, ಕೋಜಿಕ್ ಆ್ಯಸಿಡ್ ಅಂದ್ಬಿಟ್ಟು. ಅದನ್ನು ಆರ್ಡರ್ ಮಾಡಿಕೊಂಡೆ. ಅದನ್ನು ಮಾರ್ನಿಂಗ್ ಟೈಮ್ ಯೂಸ್ ಮಾಡ್ತಾಯಿದ್ರೆ, 39ನ ಈವ್ನಿಂಗ್ ಟೈಮ್ ಯೂಸ್ ಮಾಡ್ತಾಯಿದ್ದೆ. ಜಸ್ಟ್ 15 ಡೇಸಲ್ಲಿ ನನಗೆ ರಿಯಾಕ್ಷನ್ ಆಗೋಕ್ಕೆ ಶುರು ಆಯಿತು. ಹೆಂಗೆ ಅಂತ ಅಂದರೆ ಫುಲ್ಲು ದೊಡ್ಡದು, ಎಷ್ಟು ದೊಡ್ಡದು ಅಂದರೆ ಫುಲ್ಲು ಇಷ್ಟಾಗಲ್ಲ ಫುಲ್ಲು ಹಣೆ ಮೇಲೆಲ್ಲ, ಆಮೇಲೆ ವೈಟ್ ಪಸ್ ಫಿಲ್ ಆಗಿರುತ್ತಲ್ಲ ಆ ಪಿಂಪಲ್ಲು ಫುಲ್ ನನಗೆ ಮುಟ್ಟೋಕ್ಕಾಯ್ತಿರ್ಲಿಲ್ಲ, ಮುಖ ತೊಳೆಯೋಕ್ಕಾಯ್ತಿರ್ಲಿಲ್ಲ, ಆ ಥರ ಮೊಡವೆಗಳಾಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟು. ಆವಾಗ ನನಗೆ ಫುಲ್ಲು ಫ್ರಸ್ಟ್ರೇಟ್ ಆಗೋಯ್ತು, ಯಾಕೆ ಹಿಂಗೆ ಆಯ್ತಾಯಿದೆ ನನಗೆ ಅಂತ ಹೇಳ್ಬಿಟ್ಟು ಮತ್ತೆ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಇನ್ನೊಂದು ವಿಡಿಯೋ ಸಿಕ್ತು. ಅದರಲ್ಲಿ ಅವ್ರು ಹೇಳಿದರು 1 ಮಂತ್ವರೆಗೂ 39ದು ಪರ್ಜಿಂಗ್ ಆಗುತ್ತೆ 1 ಮಂತಲ್ಲಿ ಅಂತ ಹೇಳ್ಬಿಟ್ಟು. ಈ ಥರ 4 ವೀಕ್ಸ್ ಅಥವಾ 6 ವೀಕ್ಸ್ ಆದಮೇಲೆ ಪರ್ಜಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು. ಹೌದಾ, ವರ್ಕ್ ಆಯ್ತೈತೆ ಹಂಗಾದ್ರೆ ನನಗೆ ಅಂದ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿದೆ. ಡೈಲಿ ಯೂಸ್ ಮಾಡುವೆ. ಡೈಲಿ ನೈಟ್ ಹೊತ್ತು P6 ಅಂತ ಹೇಳ್ಬಿಟ್ಟು ಡೈಲಿ ಆಲ್ ಓವರ್ ಫೇಸ್ ಯೂಸ್ ಮಾಡ್ತಾಯಿದ್ದೆ. ಅದಾಯಿತು, ಹಿಂಗೆ ಯೂಸ್ ಮಾಡ್ತಾಯಿದ್ದೆ. ಎಷ್ಟೋ 3 ಮಂತ್ಸ್ ಆಯಿತು, 4 ಮಂತ್ಸ್ ಆಯಿತು, 6 ಮಂತ್ಸ್ ಆಯಿತು. ನನಗೆ ಏನೋ ರಿಸಲ್ಟ್ಸ್ ಗೊತ್ತಾಯ್ತಾ ಇಲ್ಲ, ಏನಂದರೆ ಏನೂ ಇಲ್ಲ. ನನಗೆ ಇನ್ನೂ ಪಿಂಪಲ್ಸ್ ಬರ್ತಾನೇ ಐತೆ. ಅದಾದಮೇಲಿಂದ ಸ್ಕಿನ್ನು ಫುಲ್ಲು ಇಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಆಯ್ತಿತ್ತು, ಇಲ್ಲೆಲ್ಲ ಬ್ಲ್ಯಾಕ್ ಆಯ್ತಿತ್ತು, ಈ ಥರ ಆಯ್ತಿತ್ತು. ಆದ್ರೂ ನಾನು ದಡ್ಡಿ ಥರ ಸ್ಟಾಪೇ ಮಾಡಲಿಲ್ಲ, ಸುಮ್ಮನೆ ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಸೊ ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಡಾಮಿನೋಸಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಅರ್ನ್ ಮಾಡ್ತಾಯಿದ್ದೆ. ಸೊ ಅವಾಗ ಹಿಂಗೆ ಅಂದರೆ ನನಗೆ ಸ್ಕಿನ್ ಕೇರ್ ಬಗ್ಗೆ ಆಗಲಿ, ಮತ್ತು ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೋಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ಈ ಥರ ಒಂದು ತಲೆಯಲ್ಲಿ ತುಂಬಿಕೊಂಡು ಈ ಸ್ಕಿನ್ ಕೇರ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಈ ಥರ ಎಲ್ಲ ನನ್ನ ಸ್ಕಿನ್ನ ಹಾಳು ಮಾಡ್ಕೊಬಿಟ್ಟೆ. ಸೊ ಅಪ್ ಟು ನಾನು 2024 ಜೂನ್ ಅಥವಾ ಜುಲೈವರೆಗೂ ನಾನು 39ನ ಸ್ಟಾಪ್ ಮಾಡಲೇ ಇಲ್ಲ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾನೆ ಬಂದೆ. ಅವ್ರು ಹೇಳೋ ಥರನೇ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೊಂಡು ಬಂದ್ರೂ ನನಗೆ ಯಾವುದೇ ಥರದ ರಿಸಲ್ಟ್ಸ್ ಸಿಕ್ಕಲಿಲ್ಲ. ಅಂದರೆ ನನಗೆ ಈ ಏರಿಯಾ ಕಂಪ್ಲೀಟಾಗಿ ನನಗೆ ರಿಕವರ್ ಆಗಲೇ ಇಲ್ಲ, ಹೀಲ್ ಆಗಲೇ ಇಲ್ಲ. ಅಲ್ಲಿ ಒಂದು ಪಿಂಪಲ್ ಹೋಗ್ತಿದ್ದಂಗೆ ಮತ್ತೆ ಇನ್ನೊಂದು ಪಿಂಪಲ್ ಬರೋದು ಆ ಜಾಗದಲ್ಲಿ.
ಒಂದು ಮಾರ್ಕ್, ಆ ಪಿಂಪಲ್ ಹೋದ್ಮೇಲೆ ಮಾರ್ಕ್ ಉಳ್ಕೊಳ್ಳೋದು, ಮತ್ತೆ ಇನ್ನೊಂದು ಪಿಂಪಲ್ ಆಗೋದು, ಈ ಥರ ನನಗೆ ತುಂಬಾನೇ ಆ 39ಇಂದ ತುಂಬಾನೇ ನನ್ನ ಸ್ಕಿನ್ನು ವರ್ಸ್ಟ್ ಆಗೋಯ್ತು. ಸೊ ಅವಾಗ ಜೂನ್ ಜುಲೈ ಟೈಮಲ್ಲಿ ನಾನೇನು ಮಾಡಿದೆ, ನನಗೆ ಬೇಡ ಇದು ನಿಲ್ಲಿಸ್ಬಿಡೋದ, ನನಗೆ ಸಾಕಾಗೋಗ್ಬಿಡ್ತು ಇದರಿಂದ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನಾನು ಅದನ್ನು ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟೆ. ಸಡನ್ನಾಗಿ ಸ್ಟಾಪ್ ಮಾಡಿದೆ. ಅದಾದಮೇಲೆ ಒಂದು ತ್ರೀ ಮಂತ್ಸ್ ಆದಮೇಲೆ ಇನ್ನೂ ನನ್ನ ಸ್ಕಿನ್ನು ಫುಲ್ ಹದಗೆಟ್ಟೋಯ್ತು. ಏಕೆಂದರೆ ಆವಾಗ ಬರೀ ಈ ಏರಿಯಾದಲ್ಲಿ ಬರ್ತಾಯಿತ್ತು ಪಿಂಪಲ್ಸು, ಮತ್ತು ಹಣೆ ಮೇಲೆ ಬರ್ತಾಯಿತ್ತು. ಅದಾದ್ಮೇಲಿಂದ ಫುಲ್ಲು ಇಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಫುಲ್ಲು ನನ್ನ ಫುಲ್ ಫೇಸ್ ನನಗೆ ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾವಾಗ ನಾನು 39ನ ಸ್ಟಾಪ್ ಮಾಡಿದೆ ಸಡನ್ನಾಗಿ. ಅವಾಗ ಹೆಂಗಾಗೋಯ್ತು ಅಂದರೆ ನಾನು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸಕ್ಕೆ ಹೋಗೋಕ್ಕೂ ಮನಸ್ಸಿರಲಿಲ್ಲ ಅವಾಗ ನನಗೆ. ಅಯ್ಯೋ ನನ್ನ ಮುಖ ನೋಡಿದ್ರೆ ಯಾರು ಏನು ಅನ್ಕೋತಾರೋ. ನಾನು ಆ್ಯಕ್ಚುಲಿ ಅಲ್ಲಿ ಡಾಮಿನೋಸಲ್ಲಿ ಆರ್ಡರ್ ಟೇಕಿಂಗ್ ಕೆಲಸ ನಂದು, ಅದನ್ನ ಮಾಡ್ತಾಯಿದ್ದೆ. ಈಗ ಜನ ಬರ್ತಾರಲ್ಲ ಆರ್ಡ್ರ್ ಮಾಡೋಕ್ಕೆಲ್ಲ, ಅವ್ರ ಹತ್ರ ನನಗೆ ಮುಖ ಕೊಟ್ಟು ಮಾತಾಡೋಕ್ಕೆ ನನಗೆ ಧೈರ್ಯ ಇರ್ತಿರ್ಲಿಲ್ಲ. ಅವ್ರೇನಾರು ಹೇಳ್ತಾಯಿದ್ರೆ ನಾನು ಹಿಂಗೆ ಇರುವೆ, ಅವ್ರ ಮುಖನೇ ನೋಡ್ತಿರ್ಲಿಲ್ಲ. ಅವ್ರು ನನ್ನ ಮುಖ ನೋಡ್ತಾಯಿದ್ರು, ನಾನು ಅವ್ರ ಮುಖ ನೋಡ್ತಿದ್ದೆ. ನಂಗೆ ಅವಾಗ ಧೈರ್ಯನೇ ಇರಲಿಲ್ಲ. ಫುಲ್ಲು ನನ್ನ ಮುಖ, ಅಯ್ಯೋ ನನ್ನ ಮುಖ ಹಿಂಗೈತೆ, ಏನು ಅನ್ಕೋತಾರೋ ನನ್ನ ನೋಡಿ ಅಂತ ಅಂದ್ಕೊಂಡು ಫುಲ್ಲು. ಅದಾದ್ಮೇಲಿಂದ ಯಾವ ಫಂಕ್ಷನ್ಸ್ಗೂ ಹೋಗ್ತಿರ್ಲಿಲ್ಲ ನಾನು. ಈಗ ಮನೆ ಕಡೆ ಆಗಲಿ ಅಥವಾ ಎಲ್ಲೋ ಯಾರ್ದೋ ಫ್ಯಾಮಿಲಿ ಫ್ರೆಂಡ್ಸ್ದು ಈ ಥರ ಯಾವುದೇ ಫಂಕ್ಷನ್ ಇದ್ದು ಯಾವುದಕ್ಕೂ ಹೋಗ್ತಿರ್ಲಿಲ್ಲ. ಫುಲ್ಲು ಒಂಥರ ನನಗೆ ಪಿಂಪಲ್ಸ್ ಇರೋದ್ರಿಂದ ನಾನು ಆಕಾಶನೇ ನನ್ನ ತಲೆ ಮೇಲೆ ಬಿದ್ದೋಗ್ಬಿಟ್ಟೈತೆ ಅನ್ನೋ ಥರ ಈಗ ಹಂಗೆ ಅನ್ನಿಸ್ತೈತೆ ನನಗೆ. ಅಂದರೆ ಅವಾಗ ನಾನು ಇದ್ದಿದ್ದು ಅದೇ ಥರ, ಆ ಥರ ಮೈಂಡ್ಸೆಟ್ಟಲ್ಲಿ ಇದ್ದೆ. ಇವಾಗ ನನಗೆ ಆ ಥರ ಏನೂ ಇಲ್ಲ. ಆ ಥರ ಆಕಾಶನೇ ತಲೆ ಮೇಲೆ ಬಿದ್ದೋಗೈತೆ ಆ ಥರ ಇರ್ತಾಯಿದ್ದೆ. ಒಬ್ಬಳೇ ಇರೋದು, ಕೆಲ್ಸಕ್ಕೆ ಹೋಗೋದು ಬರೋದು, ಮನೆಯವ್ರು ಎಲ್ಲಿಗೆ ಕರೆದ್ರೂ ಬರಲ್ಲ ಅನ್ನೋದು, ಸುಮ್ಮನೆ ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗೋದು ಬರೋದು, ಈ ಥರ ಇದ್ದೆ ನಾನು. ಆ ಟೈಮಲ್ಲಿ ನನಗೆ ಈ 39ಇಂದನೇ ನನಗೆ ಈ ಥರ ಆಗಿದ್ದು ಅಂತ ಅಂದ್ಕೊಂಡು ಅದನ್ನು ಆ ಕ್ರೀಮ್ ನೋಡಿದ್ರೆ ನನಗೆ ಮೈಯೆಲ್ಲ ಉಯ್ಯೋದು, ತೆಗ್ದು ಎಸ್ಬಿಟ್ಟೆ ಅದನ್ನ. ಇದರಿಂದನೇ ನನ್ನ ಮುಖ ಹಾಳಾಗಿದ್ದು, ಮುಂಚೆ ಎಷ್ಟು ಚೆನ್ನಾಗಿತ್ತು ನಂದು ಅಂತ ಅಂದ್ಕೊಂಡು ತೆಗ್ದು ಎಸ್ಬಿಟ್ಟೆ. ಆ ಟೈಮಲ್ಲಿ ನಾನೇನು ಫೇಸ್ ಮಾಡಿದೆ ಆ ಥರ ನೀವೆಲ್ಲರೂ ಫೇಸ್ ಮಾಡಿರ್ತೀರ, ಅದು ನನಗೆ ಗೊತ್ತಿದೆ. ಯಾರಿಗೆಲ್ಲ ಆ್ಯಕ್ನೆ ಪ್ರಾಬ್ಲಮ್ಸ್ ಇದೆ, ಮತ್ತು ಪಿಂಪಲ್ಸ್ ಆ್ಯಕ್ನೆ ಪಿಂಪಲ್ಸ್ ಎಲ್ಲ ಒಂದೇ, ಡಾರ್ಕ್ ಸ್ಪಾಟ್ಸ್ ಇದೆ, ಮತ್ತು ಹೈಪರ್ ಪಿಗ್ಮೆಂಟೇಷನ್ ಇದೆ, ಅವರೆಲ್ಲರೂ ನಾನು ಯಾವ ಥರ ಫೇಸ್ ಮಾಡಿದೆ, ನಾನು ಯಾವ ಥರ ಸಿಚುವೇಶನ್ಸ್ನ ಫೇಸ್ ಮಾಡಿದೆ, ನೀವು ಮಾಡಿರ್ತೀರ. ಸೊ ನಾನು ಇವಾಗ ನಿಮಗೆ ಹೇಳೋದೇನಂತಂದರೆ, ನೀವು ಯಾರಿಂದನೋ ನಿಮ್ಮ ಕಾನ್ಫಿಡೆನ್ಸ್ನ ನೀವು ಕಳ್ಕೊಬೇಡಿ. ಯಾಕಂದರೆ ಪಿಂಪಲ್ಸ್ ಅನ್ನೋದು ಅಥವಾ ಒಂದು ಸ್ಕಿನ್ ಇಶ್ಯೂ ಅನ್ನೋದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಿಮ್ಮ ಜೊತೆ ನೀವು ಕೊನೆವರೆಗೂ ಇರ್ತೀರ. ಸೊ ನಿಮ್ಮನ್ನು ಯಾರ ಮುಂದೆನೋ ಲೋ ಆಗಿ ತೋರಿಸ್ಕೋಬೇಡಿ, ಯಾರ ಮುಂದೆನೂ ಹಿಂಜರಿಬೇಡಿ. ನಿಮ್ಮ ಮುಖದ ಮೇಲಿರೋ ಒಂದು ಪಿಂಪಲಿಂದ ನಿಮ್ಮ ಒಂದು ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ನನಗೆ ಎರಡು ಸ್ಟೋರಿ ನನಗೆ ಅದು ಮರೆಯೋಕ್ಕೆ ಆಗಲ್ಲ. ಅದೇನಂದರೆ, ನಾನು ಅವಾಗ ಎಲ್ಲೋ ಒಂದು ಸತಿ ಹಿಂಗೆ ಆಟೋದಲ್ಲಿ ಹೋಗ್ತಾ ಇದ್ದೆ. ಆಟೋ ಡ್ರೈವರ್ ಇದ್ದವರು ನನಗೆ ಕನ್ನಡಿಲಿ ನೋಡ್ತವ್ರೆ. ಅವರು ಹತ್ರ ಇರುತ್ತಲ್ಲ ಕನ್ನಡಿ, ಆ ಕನ್ನಡಿಲಿ ನಾನೇ ನೋಡ್ತವ್ರೆ. ನಾನು ಏನಕ್ಕೆ ಹಿಂಗೆ ನೋಡ್ತವ್ರೆ ಅಂತ ಅಂದ್ಕೊಂಡು ನಾನು ಇರಿಟೇಟ್ ಆಗಿ ಸುಮ್ಮನೆ ಆ ಕಡೆ ನೋಡ್ತಾ ಇದ್ದೀನಿ. ಮತ್ತೆ ನೋಡಿದ್ರೆ ಮತ್ತೆ ನಾನೇ ನೋಡ್ತವ್ರೆ. ಆಮೇಲಿಂದ ಕೇಳಿದ್ರು, ಇದ್ಯಾಕಮ್ಮ ನಿನ್ನ ಮಕ್ಕದಲ್ಲಿ ಇಷ್ಟೊಂದು ಮಾಡುವೆ ಅಂತ ಅಂದ್ಕೊಂಡು. ನಾನು ಗೊತ್ತಿಲ್ಲ ಅಂಕಲ್ ಅಂತ ಹೇಳ್ಬಿಟ್ಟು ಅಂದೆ. ಒಂದು ಕೆಲಸ ಮಾಡು, ನೀನು ಡೈಲಿ ನೀರು ಮಜ್ಜಿಗೆ ಕುಡಿ ಅಂತ ಅಂದರು. ಅದಕ್ಕೆ ನಿಮ್ಮ ಕೆಲಸ ಎಷ್ಟು ಅಷ್ಟು ನೋಡಿ ಅಂಕಲ್, ನನಗೆ ಯಾಕೆ ಸಜೆಸ್ಟ್ ಮಾಡೋಕ್ಕೆ ಬರ್ತೀರಾ, ನನಗೆ ಯಾಕೆ ಹೇಳಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ಅಂದೆ ನಾನು. ಅದಕ್ಕೆ ಒಂದು ಕೆಲಸ ಮಾಡು, ನೀನು ಮಜ್ಜಿಗೆ ಕುಡಿ, ಅದಕ್ಕೆ ಉಪ್ಪು ಹಾಕೋಬೇಡ. ನೀನು ಉಪ್ಪು ಹಾಕೊಂಡ್ರೆ ಬಿ ಪಿ ಬರುತ್ತೆ, ಬಿ ಪಿಯಿಂದ ಕೋಪ ಜಾಸ್ತಿ ಆಗುತ್ತೆ. ಇನ್ನು ಕೋಪ ಜಾಸ್ತಿ, ಏನಾದರೂ ಹೇಳ್ತಿದ್ದೀವಿ ಅಂದರೆ ಅದನ್ನು ಕೇಳಿಸ್ಕೊಳಕ್ಕಾಗಲ್ಲ ನಿಮಗೆ, ಅದಕ್ಕೆ ಉಪ್ಪು ಹಾಕೋಬೇಡ, ಹಂಗೆ ಕುಡಿ ಮಜ್ಜಿಗೆನ ಅಂತ ಹೇಳ್ಬಿಟ್ಟು ಅಂತವ್ರೆ. ನಾನು ಹಿಂಗೆ ಕೇಳಕ್ಕೆ ಹೋಗಿದ್ನ ಅವ್ರ ಹತ್ರ, ನಂಗೆ ಪಿಂಪಲ್ಸ್ ಐತೆ, ನಂಗೆ ಏನಾದ್ರು ಸಜೆಸ್ಟ್ ಮಾಡಿ ಅಂತ. ಸುಮ್ಮನೆ ಹೋಗಿದ್ದು ಬಂದಿದ್ದ ಕಡೆ ಎಲ್ಲ ಇಂಥವ್ರು ಸಿಗ್ತಾ ಇರ್ತಾರೆ. ನಿಮಗೂ ಅಷ್ಟೇ, ಎಲ್ಲೋದ್ರೂ ಈ ಥರದವ್ರು ಸಿಕ್ಕಿರ್ತಾರೆ. ಮೊದಲೇ ನಾವೇ ಅದರಿಂದ ಸಫರ್ ಪಡ್ತಾ ಇರ್ತೀವಿ. ಅದ್ರ ಮಧ್ಯೆ ಈ ರೋಡಲ್ಲಿ ಹೋಗೋರು ಬರೋರು ಬೇರೆ ನಮಗೆ ಕಮೆಂಟ್ಸ್ಗಳು ಹೇಳೋದು, ಸಜೆಷನ್ಸ್ ಕೊಡೋದು, ಬಿಟ್ಟು ಸಜೆಷನ್ಸು ಈ ಥರ. ಆಮೇಲೆ ಇನ್ನೊಂದು ಸ್ಟೋರಿ ಹೇಳಬೇಕು. ಅದೇ ನಾನು ಹೇಳ್ದೆ ಅಲ್ವ, ಡಾಮಿನೋಸಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅಂತ. ಹಿಂಗೆ ನಾನು ನಿಂತಿದ್ದೆ ಆರ್ಡರ್ ಟೇಕಿಂಗು. ನಮ್ಮ ಸ್ಟೋರ್ ಮುಂದೆ ಇಬ್ಬರು ಕಪಲ್ಸು ಅಂದರೆ ಗಂಡ ಹೆಂಡತಿ ಪಾಸ್ ಆದರು. ಅವರು ಸ್ವಲ್ಪ ದೂರ ಹೋದರು, ಆಮೇಲೆ ಮತ್ತೆ ಅಲ್ಲಿಂದ ವಾಪಸ್ ಬಂದ್ಬಿಟ್ಟು ನಿಮ್ಮ ಪಿಜ್ಜಾದಲ್ಲಿ ಯಾವುದು ಲೋಯೆಸ್ಟ್ ಪಿಜ್ಜಾ ಅಂತ ಹೇಳ್ಬಿಟ್ಟು ಅಂದರು. ನಾನು 50 ರೂಪೀಸ್ ಇರುತ್ತೆ, ಆದರೆ ಏನು ಟಾಪಿಂಗ್ಸ್ ಇರಲ್ಲ ಅಂತ ಹೇಳ್ಬಿಟ್ಟು ಅಂದೆ. ಅದಕ್ಕೆ ಟಾಪಿಂಗ್ಸ್ ಎಲ್ಲ ಇರೋದಾದರೆ ಎಷ್ಟಾಗುತ್ತೆ ಅಂದರು. 75ಇಂದ ಸ್ಟಾರ್ಟ್ ಆಗುತ್ತೆ, ಆನಿಯನ್ ಬರುತ್ತೆ ಅಂತ ಅಂದ್ಕೊಂಡು ಎಲ್ಲ ಹೇಳ್ತಾ ಇದ್ದೀನಿ. ಸರಿ ಆಯಿತು, ಕೊಡಿ ಅದನ್ನ ಅಂತ ಅಂದರು. ಸರಿ ಅಂದ್ಬಿಟ್ಟು ಆರ್ಡ್ರೆಲ್ಲ ತೆಗೆದುಬಿಟ್ಟು ಬಿಲ್ ಕೊಟ್ಬಿಟ್ಟು, ಕುತ್ಕೊಳ್ಳಿ ಮ್ಯಾಮ್ 5 ಮಿನಿಟ್ಸು ಕರಿತೀನಿ ನಾನೇ ಅಂತ ಅಂದ್ಬಿಟ್ಟು ಅಂದೆ. ಅವರು ನಿಂತ್ಕೊಂಡೇ ಇದ್ದರು. ಮ್ಯಾಮ್ 5 ಮಿನಿಟ್ಸ್ ಆಗುತ್ತೆ, ಕುತ್ಕೊಳ್ಳಿ ಮ್ಯಾಮ್ ಅಂತ ಅಂದ್ಬಿಟ್ಟು ಅಂದೆ. ಅವರು ಬಾಯ್ಲಿ ಅಂತ ಕರೆದ್ರು.
ನಾನು ಏನೋ ಕೇಳೋಕೇನೋ ಕರಿತವ್ರಲ್ಲ ಅಂದ್ಬಿಟ್ಟು ಹೋದ್ರೆ ಅವ್ರು ಹೇಳ್ತವ್ರೆ ನಮ್ಮ ಪಾರ್ಲರಲ್ಲಿ ಒಂದು ಕ್ರೀಮ್ ಸಿಗುತ್ತೆ, ಅದು ಬರೀ 7 ಡೇಸ್ ಯೂಸ್ ಮಾಡಿದ್ರೆ ಸಾಕು ನಿನ್ನ ಮುಖದಲ್ಲಿರೋ ಗುಳ್ಳೆಗಳೆಲ್ಲ ಹೋಗ್ಬಿಡುತ್ತೆ, ಮತ್ತು ಅದೆಲ್ಲ ಮಾರ್ಕ್ಸ್ ಎಲ್ಲ ಹೋಗ್ಬಿಡುತ್ತೆ. ನನ್ನ ಮುಖನೂ ಮುಂಚೆ ಹಿಂಗೆ ಇತ್ತು ಅಂದ್ಕೊಂಡು ಅವ್ರ ಫೋನಲ್ಲಿ ತೆಗೆದ್ಬಿಟ್ಟು ಅವ್ರ ಫೋಟೋಸ್ ತೋರಿಸ್ತವ್ರೆ. ನಾನು ಹ್ಞೂ ಹೌದಾ ಸರಿ 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 ಅಂದ್ಕೊಂಡು ನಾನು ಹಿಂಗೆ ಅದಕ್ಕೆ ಇಲ್ಲ ನಮ್ಮ ಪಾರ್ಲರಲ್ಲಿ ಸಿಗುತ್ತೆ, ಅದು ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ, ನೀನು ಯೂಸ್ ಮಾಡು, ನಾನು ನಿನಗೆ ತಂದ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಂದರು. ನಾನು ಆಯಿತು ಮ್ಯಾಮ್ ಆಯಿತು ಅಂತ ಅಂದ್ಕೊಂಡು ನಾನು ಅಂದೆ. ಇನ್ನು ಇಲ್ಲೇ ನಿಂತ್ಕೊಂಡ್ರೆ ಸುಮ್ಮನೆ ಇನ್ನೂ ಕೊರಿತಾ ಇರ್ತಾರೆ ಅಂದ್ಬಿಟ್ಟು ಹಿಂದಿಗೆ ಹೊಂಟೋಗ್ಬಿಟ್ಟೆ ನಾನು. ಸರಿ ಹೋಗಿ ಕೂತ್ಕೊಂಡ್ರು. ಆಮೇಲಿಂದ ಪಿಜ್ಜಾ ಬಂದು ಈಸ್ಕೊಂಡೋದ್ರು, ತಿಂದ್ಬಿಟ್ಟು ಮತ್ತೆ ಬಂದರು. ಮತ್ತೆ ಬಂದ್ಬಿಟ್ಟು ತಗೋ ನನ್ನ ನಂಬರ್ ತಗೋ, ಫೋನ್ ಮಾಡು ನನಗೆ, ಇಲ್ಲ ನಿನ್ನ ನಂಬರ್ ಕೊಡು ನನಗೆ, ನಾನೇನೇ ಕಳ್ಸ್ಕೊಡ್ತೀನಿ ನಿನಗೆ ಕ್ರೀಮ್ನ ಅಂದ್ಬಿಟ್ಟು. ನಾನು ಇಲ್ಲ ಮ್ಯಾಮ್ ನಮ್ಮ ಫೋನೆಲ್ಲ ಇಸ್ಕೊಬಿಟ್ಟಿರ್ತಾರೆ, ನನ್ನ ಹತ್ರ ಫೋನ್ ಇಲ್ಲ ಅಂತ ಅಂದ್ಬಿಟ್ಟು ಅಂದೆ. ಸರಿ ಅಂದ್ಬಿಟ್ಟು ಅವರ ಹಸ್ಬೆಂಡ್ ಹತ್ರ ಏನೋ ಪೆನ್ ಇಸ್ಕೊಂಡು ಅವ್ರ ನಂಬರ್ನ ಬಿಲ್ ಹಿಂದ್ಗಡೆ ಬರೆದ್ಬಿಟ್ಟು ನನ್ನ ಕೈಗೆ ಇಟ್ಬಿಟ್ಟು ಮಿಸ್ ಮಾಡಬೇಡ, ಈ ನಂಬರ್ಗೆ ಫೋನ್ ಮಾಡು, ಕ್ರೀಮ್ ಕಳ್ಸ್ಕೊಡ್ತೀನಿ ನಾನು ಅಂತ ಅಂದ್ಬಿಟ್ಟು ಅಂತವ್ರೆ. ನನಗೆ ಆವಾಗ ಅವರು ಒಯ್ತವ್ರೆ ನಂಬರ್ ಕೊಟ್ಬಿಟ್ಟು, ಆವಾಗ ನನಗನ್ಸಿದ್ದು ಈ ಅಮ್ಮ ಪಿಜ್ಜಾ ತಿನ್ನೋಕೆ ಬಂತ ನಿಜವಾಗ್ಲೂ, ಅಥವಾ ನನ್ನ ಪಿಂಪಲ್ಸಿಂದ ನೋಡಿ ಅವ್ರ ಕ್ರೀಮ್ನ ನನಗೆ ಸಜೆಸ್ಟ್ ಮಾಡಿ ಅವ್ರ ಕ್ರೀಮ್ನ ಸೆಲ್ ಮಾಡ್ಕೊಳ್ಳೋಕ್ಕೋಸ್ಕರ ಬಂತ ಅಂತ ಅನ್ಸ್ಬಿಡ್ತು. ಏನು ಹೇಳ್ಬೇಕಿಂತ ಜನಗಳಿಗೆ, ಸುಮ್ಮನೆ ಮಾಲಿಗೆ ಬಂದ್ವಾ ಓದ್ವಾ ಅಂತ ಇರಬೇಕು, ಇಲ್ಲ ಇಷ್ಟ ಆಯ್ತಾ ತಿಂದ್ವಾ ಓದ್ವಾ ಅಂತ ಇರಬೇಕು. ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಇವ್ರಿಗೆ ಯಾಕೆ ಅದೆಲ್ಲ ಅಂತ. ಅಂದರೆ ನಾನು ಹೇಳ್ತಿರೋದು ಹೆಂಗೆ ಅಂದರೆ, ಒಬ್ರನ್ನ ಈ ಮೊಡವೆಯಿಂದ ಆಗಲಿ, ಇನ್ನೊಂದು ಇನ್ನು ಹೈಟಿಂದ ಆಗಲಿ, ಅವ್ರ ದಪ್ಪ ಇರೋದ್ರಿಂದ ಆಗಲಿ, ಉದ್ದ ಇರೋದ್ರಿಂದ ಆಗಲಿ ಯಾಕೆ ಜಡ್ಜ್ ಮಾಡಬೇಕು ಜನ ಅಲ್ವಾ? ಈ ಥರ ಮಾಡೋದು ಕಂಡ್ರೆ ನನಗಾಗಲ್ಲ. ಆಮೇಲಿಂದ ಬಿಟ್ಟು ಸಜೆಷನ್ಸ್ಗಳು ಕೊಡೋದು, ಅವ್ರದ್ದೇ 16 ತೂತಿರ್ತದೆ, ಇನ್ನೊಬ್ರದ್ದು ಮುಚ್ಚಕ್ಕೆ ಹೋಗೋದು, ಈ ಥರ ಜನಗಳೆಲ್ಲ ನಮ್ಮ ಸುತ್ತಮುತ್ತನೇ ಇರ್ತಾರೆ. ಸೊ ಇವ್ರುಗಳಿಗೆ ತಲೆ ಕೆಡ್ಸ್ಕೊಬೇಡಿ. ಆವಾಗ ನನಗೆ ಹೆವಿ ಫ್ರಸ್ಟ್ರೇಟ್ ಆಗ್ತಿತ್ತು. ಇವ್ರು ಯಾರು ನನಗೆ ಹೇಳೋಕ್ಕೆ, ಇವ್ರು ಯಾಕೆ ನನಗೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೋಬೇಕು, ನನಗೆ ಇವ್ರು ಏನಕ್ಕೆ ಮತ್ತೆ ನನಗೆ ಅದನ್ನು ಕೆತ್ತಿ ಹೇಳೋದು ಅಂತ ಅಂದ್ಬಿಟ್ಟು. ಇವಾಗ ನನಗೆ ಅದೆಲ್ಲ ಅಂಟೋದೇ ಇಲ್ಲ ನನಗೆ ಅದು. ಯಾಕಂದರೆ ನಾನು ನನ್ನದೇ ಒಂದು ಬೌಂಡ್ರೀಸ್ ಹಾಕ್ಕೊಂಡಿದ್ದೀನಿ ಇವಾಗ. ಅವಾಗಷ್ಟು ಥಿಂಕಿಂಗ್ ಲೆವೆಲ್ ಇರಲಿಲ್ಲ ನನಗೆ. ಸುಮ್ಮನೆ ಸಡನ್ನಾಗಿ ಕೋಪ ಮಾಡ್ಕೊಬಿಡೋದು, ಸಡನ್ನಾಗಿ ಎಗರಾಡ್ಬಿಡೋದು, ಈ ಥರ ಇರ್ತಿದ್ದೆ. ಇವಾಗಾದರೆ ಅಯ್ಯೋ ಅಂದ್ರೆ ಅಂದ್ಕೊಳ್ಳಿ, ನನಗೇನಾಗಬೇಕು, ಹೇಳಿದ್ರೆ ಹೇಳ್ಕೊಳ್ಳಿ, ನನಗೇನಾಗಬೇಕು, ಈ ಥರ ಇದ್ದೀನಿ. ಆಮೇಲೆ ಯಾರಾದರೂ ನಿಮ್ಮ ಒಂದು ಒಟ್ನಲ್ಲಿ ನಿಮ್ಮ ಬಗ್ಗೆ ಆಗಲಿ, ಒಂದು ಪಿಂಪಲ್ಸ್ ಬಗ್ಗೆ ಏನಾದರೂ ಒಂದು ಸಜೆಷನ್ಸ್ ಕೊಡೋಕೆ ಬರ್ತವ್ರೆ, ಅಥವಾ ನೀವು ಹೈಟ್ ಇದ್ದರೆ, ನೀವು ಕುಳ್ಳ ಇದ್ದರೆ ನೀನು ಸ್ಕಿಪ್ಪಿಂಗ್ ಮಾಡು ಹೈಟ್ ಆಗ್ತೀಯ ಅನ್ನೋದು, ಆಮೇಲಿಂದ ನೀವು ದಪ್ಪ ಇದ್ದರೆ ನೀನು ಡೈಲಿ ಎಕ್ಸಸೈಸ್ ಮಾಡು, ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ ಅಂತ ಹೇಳೋದು, ಇಲ್ಲಾಂದರೆ ಸಣ್ಣ ಇದ್ದರೆ ಜಾಸ್ತಿ ತಿನ್ಬೇಕು ನೀನು ಅನ್ನೋದು, ಮೊಡವೆ ಇದ್ದರೆ ಅದಚ್ಚು ಇದಚ್ಚು ಅಂತ ಹೇಳೋದು, ಈ ಥರ ಹೇಳೋ ಮಧ್ಯೆ ಇರಲೇಬೇಡಿ. ಅಲ್ಲಿಂದ ಸುಮ್ಮನೆ ಹೊಂಟೋಗ್ಬಿಡಿ. ಅಲ್ಲಿದ್ದಷ್ಟು ನಿಮ್ಮ ತಲೆ ಕೆಡಿಸಿ ಅವರು ನಿಮ್ಗೆ ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡೋ ಥರ ಮಾಡ್ತಾರೆ. ಸೊ ಅವ್ರ ಮಾತುಗಳನ್ನ ಆಡೋಕ್ಕೆ ಬಿಡಬೇಡಿ, ಅಲ್ಲಿಂದ ಹೊರಟ್ಬಿಡಿ. ನೀವು ಅಲ್ಲಿದ್ದರೆ ಸುಮ್ಮನೆ ನಿಮ್ಮ ಒಂದು ಪಾಸಿಟಿವ್ ವೈಬ್ಸ್ನೇ ಹಾಳು ಮಾಡ್ಕೋತೀರಾ. ಎಷ್ಟೋ ಜನ ಪಿಂಪಲ್ಸ್ ಇದ್ದರೆ ತುಂಬ ಒಂಥರ ಲೋವರ್ ಫೀಲ್ ಮಾಡ್ತಾ ಇರ್ತಾರೆ, ಈ ಥರ ಎಲ್ಲ ಮಾಡ್ಕೋತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಒಂದು ಗೊತ್ತು, ನಾನು ಹೇಳೋದ್ರಿಂದ ನಿಮಗೆ 100% ನಿಮಗೆ ಮೋಟಿವೇಶನ್ ಸಿಕ್ಕಲ್ಲ ಅಂತ. ನಿಮಗೆ ನೀವೇ ಯಾವಾಗ ಅದರಿಂದ ಕಲಿತಾ ಬರ್ತೀರಾ ಅವಾಗಷ್ಟೇ ನೀವು ಅದರಿಂದ ಹೊರಗೆ ಬಂದು ಈ ಮೊಡವೆ ಆಗಲಿ, ನಮ್ಮಲ್ಲಿರೋ ಒಂದು ಕೊರತೆನ ನಾವೇ ಯಾವಾಗ ಅದರಿಂದ ಕಲಿತು ಆಚೆ ಬರ್ತೀವೋ ಅವಾಗಷ್ಟೇ ನಾವು ಕಂಪ್ಲೀಟಾಗಿ ಯಾರಿಗೂ ತಲೆ ಕೆಡ್ಸ್ಕೊಳ್ದೇ ಇರೋ ವ್ಯಕ್ತಿಗಳಾಗ್ತೀವಿ. ನಿಮ್ಮನ್ನ ಎಲ್ಲಾದರೂ ಸರಿ, ಯಾವುದೇ ಜಾಗದಲ್ಲಾದರೂ ಸರಿ ಜಡ್ಜ್ ಮಾಡ್ತವ್ರಾ, ನೀನು ಮೊಡವೆ ಜಾಸ್ತಿ ಐತೆ, ನೀನು ತುಂಬ ಕುಳ್ಳಿ, ನೀನು ತುಂಬ ದಪ್ಪ, ನೀನು ತುಂಬ ಹೈಟು, ಹಾಗೆ ಹೀಗೆ ಒಟ್ಟಿನಲ್ಲಿ ನಿಮ್ಮ ಲುಕ್ಸಿಂದ ನಿಮ್ಮನ್ನ ಜಡ್ಜ್ ಮಾಡ್ತವ್ರಾ, ಅದಕ್ಕೆ ತಲೆನೇ ಕೆಡ್ಸ್ಕೊಬೇಡಿ. ಅಲ್ಲಿಂದ ನೀವು ಕಳ್ಸ್ಕೊತಾ ಇರಿ. ಅಂದರೆ ಅವ್ರ ಮಾತಕ್ಕೆ ತಲೆನೇ ಕೆಡ್ಸ್ಕೊಬೇಡಿ, ನಿಮ್ಮ ಜೊತೆ ನೀವಿರಿ, ಅವ್ರ ಮಾತಕ್ಕೆ ತಲೆ ಕೆಡ್ಸ್ಕೊಬೇಡಿ. ಇದೊಂದನ್ನ ಫಾಲೋ ಮಾಡಿ ನೋಡಿ, ನೀವು ತುಂಬ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ನ ನೋಡ್ತೀರಾ ಇದರಿಂದ. ಇದಿಷ್ಟು ನನ್ನ ಒಂದು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಾಗ ನನಗಾಗಿದ್ದ ಎಕ್ಸ್ಪೀರಿಯನ್ಸ್. ನೀವು ಇವಾಗ ಏನು ನೋಡ್ತಿದ್ದೀರಾ, ನಾನು ಎಷ್ಟು ಕಾನ್ಫಿಡೆಂಟಾಗಿ, ಎಷ್ಟೊಂದು 1000 ಜನ ನನ್ನ ವೀಡಿಯೋಸ್ನ ನೋಡ್ತಾರೆ ಅಂತ ಅಂದರೂ, ನನ್ನ ಮುಖ ತುಂಬ ಪಿಂಪಲ್ಸ್ ಇದ್ದರೂ ನಾನು ವೀಡಿಯೋ ಮಾಡ್ತೀನಿ, ಈ ಥರ ಕಾನ್ಫಿಡೆನ್ಸ್ ನಿಮ್ಗೆ ಬರಬೇಕು ಅಂತಂದರೆ ನೀವು ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಬೇಕು. ನಾನು ಹೆಂಗಿದ್ರು ನಾನು ಚೆನ್ನಾಗಿರ್ತೀನಿ, ನಾನು ಹೆಂಗಿದ್ರು ನನಗೆ ನಾನು ಪ್ರೀತಿಸ್ಕೊತೀನಿ ಅಂತ ಅಂದ್ಬಿಟ್ಟು ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡಬೇಕು. ನಾನು ಮುಂಚೆ ಹಿಂಗಿರಲಿಲ್ಲ, ನಾನು ಒಬ್ಬಳೇ ಕುತ್ಕೊಂಡು ಅಳ್ತಾ ಇದ್ದೆ, ನೈಟೆಲ್ಲ ಅಳುವೆ, ನನ್ನ ಮುಖ ಯಾಕೆ ಹಿಂಗೆ ಆಗೋಯ್ತು ಅಂತ ಅಳುವೆ. ಆಮೇಲೆ
ಈವನ್ ನಮ್ಮ ಮನೆಯವ್ರ ಜೊತೆನೂ ನಾನು ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಅವ್ರು ಮಾತಾಡ್ಸಿದ್ರು ನನ್ನಲ್ಲಿ ನನಗೆ ಪಿಂಪಲ್ಸ್ ಮೇಲೆ ಇರೋ ಫ್ರಸ್ಟ್ರೇಷನ್ನ ಅವ್ರ ಮೇಲೆ ಆಗ್ತಾ ಇದ್ದೆ. ಈ ಥರ ಸುಮ್ಮನೆ ಸಣ್ಣ ಸಣ್ಣದಕ್ಕೂ ಕಿರಿಕಿರಿ ಅನ್ಸೋದು, ಈ ಥರ ಎಲ್ಲ ನಾನು ಫೇಸ್ ಮಾಡಿದ್ದೀನಿ, ನೀವು ಫೇಸ್ ಮಾಡಿರ್ತೀರ. ಸೊ ಆದರೆ ಇವಾಗ ಆ ಥರ ಇಲ್ಲ, ನನ್ನಲ್ಲಿ ಇಲ್ಲ. ಯಾವುದೇ ಹಿಂಜರಿಕೆ ಇಲ್ಲ, ಯಾವುದೇ ಒಂದು ಮುಜುಗರ ಇಲ್ಲ. ನಿಮಗೆ ನಿಮ್ಮ ಮುಖ ನೋಡ್ಕೊಳಕ್ಕಾಗಲಿಲ್ಲ, ನಿಮ್ಮ ಮುಖದ ಮೇಲೆ ಅಸಹ್ಯ ಅಂದರೆ ಬೇರೆಯವ್ರಿಗೂ ಹಂಗೆ ಅನ್ಸೋದು. ನೀವು ನಿಮ್ಮ ಮುಖನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಬೇರೆಯವ್ರಿಗೂ ನೀವು ಇಷ್ಟ ಆಗ್ತಾ ಬರ್ತೀರಾ. ಬೇರೆಯವರು ನಿಮ್ಮನ್ನ ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ಫಸ್ಟು ನಿಮ್ಮ ಒಂದು ಸೆಲ್ಫ್ನ ನೀವು ಲವ್ ಮಾಡಿ, ನಿಮ್ಮ ಒಂದು ಬಾಡಿನ ನೀವು ಲವ್ ಮಾಡಿ, ನಿಮ್ಮ ಒಂದು ಹೇರ್ನ ನೀವು ಲವ್ ಮಾಡಿ, ನಿಮ್ಮ ಸ್ಕಿನ್ನ ನೀವು ಲವ್ ಮಾಡಿ, ನಿಮ್ಮ ಹೈಟ್ನ ನೀವು ಲವ್ ಮಾಡಿ, ನಿಮ್ಮ ವೆಯ್ಟ್ನ ನೀವು ಲವ್ ಮಾಡಿ, ಬೇರೆಯವ್ರೂ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ನಿಮ್ಮನ್ನ ನೀವು ಒಳ್ಳೆ ಥರ ನೋಡ್ಕೊಳ್ಳಿ, ಆಮೇಲೆ ಬೇರೆಯವರು ನಿಮ್ಮನ್ನ ಒಳ್ಳೆತನದಿಂದ ನಡೆಸ್ಕೋತಾರೆ. ಇಲ್ಲ ಅಂದರೆ ಇದೇ ಥರ ವಿಟಿ ಸಜೆಷನ್ಸ್ ಕೊಡೋರು, ಆಮೇಲಿಂದ ಕೊಂಕು ಮಾತಾಡೋರು ನಿಮ್ಮ ಸುತ್ತಮುತ್ತ ಬರ್ತಾನೆ ಇರ್ತಾರೆ. ಸೊ ಅವಾಗಲೇ ಹೇಳ್ದಂಗೆ ನಾನು ಟ್ರೆಟಿನಾಯ್ನಿಂದ ನನ್ನ ಮುಖನ ಕಂಪ್ಲೀಟಾಗಿ ಹಾಳು ಮಾಡಿಕೊಂಡೆ ಅಂತ ಹೇಳಿದೆ. ಸೊ ಮತ್ತೆ ನಾನು ಅದೇ ಟ್ರೆಟಿನಾಯ್ನ ಕರೆಕ್ಟಾಗಿ ಯೂಸ್ ಮಾಡಿ ನನ್ನ ಸ್ಕಿನ್ನ ಹಿಂಗಿದ್ದಿದ್ನ ಮತ್ತೆ ಇಷ್ಟು ಮಟ್ಟಕ್ಕೆ ಚೆನ್ನಾಗಿ ಮಾಡಿಕೊಂಡೆ. ಅದು ಹೇಗೆ ಅಂತ ನಿಮಗೆ ಗೊತ್ತಾಗಬೇಕಾ? ವೆಯ್ಟ್ ಫಾರ್ ಪಾರ್ಟ್ 2 ವಿಡಿಯೋ.